ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಎರಡನೇ ಹಂತದ ಚುನಾವಣೆ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೆ ನಾನು ಭೇಟಿಯನ್ನು ನೀಡಿದ್ದೇನೆ. ಕಾಂಗ್ರೆಸ್ಸಿನ ಅಪಪ್ರಚಾರ ನಡುವೆಯೂ ಮತದಾರರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ, ನರೇಂದ್ರ ಮೋದಿಜಿಯವರ ಪರವಾಗಿದೆ. ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ಅಂತಕ್ಕಂಥ ಹಂಬಲ ಇವತ್ತು ಎಲ್ಲ ಕಡೆ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಕಾಣ್ತಾ ಇದೆ. ಕಾಂಗ್ರೆಸ್ನವರ ಅಪಪ್ರಚಾರ ಅಂತ ಹೇಳಿದೆ, ಅವರ ಅಪಪ್ರಚಾರ ಇವತ್ತೇನವರ ಗ್ಯಾರಂಟಿ ಬಗ್ಗೆ ಭರವಸೆನ ಹಿಡ್ಕೊಂಡು 20ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರಿದ್ದಾರೆ. ಅವರ ಕನಸು ಇವತ್ತು ಬರೋದಿಂದಲೇ ನುಚ್ಚುನೂರು ಆಗ್ತದೆ. ಯಾಕೆಂದರೆ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಬಗ್ಗೆ ನೋಡ್ತಾ ಇದ್ದಾರೆ. ಇವರ ಅಪಪ್ರಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ BJP ಮತ್ತು JDS ಪಕ್ಷ 28 ಕ್ಷೇತ್ರದಲ್ಲಿ ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರು ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ರಾಜ್ಯದಿಂದ ನಾವು ನಿಶ್ಚಿತವಾಗಿ ಮಾಡ್ತೇವೆ. ಮುಳುವಾಗಲಿ ಎನ್ನುವ ಅಪೇಕ್ಷೆ ಕಾಂಗ್ರೆಸ್ ಪಕ್ಷದವ್ರದ್ದು. ಆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಇಂದ ನಾವು ಲೋಕಸಭಾ ಚುನಾವಣೆ ಗೆಲ್ತೇವೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಇದ್ದಾರೆ. ಕಳೆದ ಒಂದು 7-8 ದಿನದಿಂದ ಇವತ್ತು ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಬಗ್ಗೆ ವಿಶ್ವಾಸನ ಕಳೆದುಕೊಂಡು ಪೆನ್ ಡ್ರೈವ್ ಬಗ್ಗೆನೇ ಹೆಚ್ಚು ವಿಶ್ವಾಸ ಇದ್ದಂಗೆ ಕಾಣ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ. ಇವತ್ತು ರಾಜ್ಯ ಸರ್ಕಾರ SIT ಫಾರ್ಮ್ ಮಾಡಿದೆ, ತನಿಖೆ ಶುರುವಾಗಿದೆ. ಯಾರೇ ತಪ್ಪಿತಸ್ಥಿದ್ರು ಕೂಡ ಅದನ್ನು ಎದುರಿಸಬೇಕು, ತಪ್ಪು ಮಾಡಿರ್ತಕ್ಕಂಥದ್ದು ಎದುರಿಸಲೇಬೇಕು. ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ವಿಚಾರವನ್ನೇ ಮುಂದಿಡ್ಕೊಂಡು ಇವತ್ತು ಅದರಲ್ಲಿ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಒಂದು ಕ್ಷುಲ್ಲಕ ರಾಜಕಾರಣ ಏನು ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದರೆ ಅವರ ಗ್ಯಾರಂಟಿಯನ್ನು ಬಿಟ್ಟು ಪೆನ್ ಡ್ರೈವ್ ಮೇಲೆ ಲೋಕಸಭಾ ಚುನಾವಣೆ ಗೆಲ್ತೇವೆ ಅಂತ ಹೇಳಿ ಏನು ಕಲ್ಪನೆ ಹಿಡ್ಕೊಂಡಿದ್ದಾರೆ, ಅದಕ್ಕೆ ಜನ ಮತದಾರರು ತಕ್ಕ ಉತ್ತರವನ್ನು ನೀಡ್ತಾರೆ. ಕಳೆದ 10 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೇನು ತನ್ನ ಪ್ರಣಾಳಿಕೆಗಳಲ್ಲಿ ಭರವಸೆಯನ್ನು ನೀಡಿತ್ತೋ ಪ್ರತಿಯೊಂದು ಭರವಸೆಯನ್ನು ಕೂಡ ನರೇಂದ್ರ ಮೋದಿಜಿಯವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ, ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದರ ಪರಿಣಾಮನೇ ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ದ್ವಿಗುಣ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ನವ್ರು ಗಾಬರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವತ್ತು ಕಾಂಗ್ರೆಸ್ನವರಿಗೆ ನಿದ್ದೆಗೆಡಿಸಿದೆ. ಇವತ್ತು ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.